75 ವರ್ಷದಿಂದ ಕಾಂಗ್ರೆಸ್ನೇ ನಾವೇನು ವೋಟಿಂಗ್ ಮಿಷಿನ ಅವ್ರಿಗೆ ಕೊಡೋಕೆ ಹಾಂ ಹಿಂದಿನ ಇದ್ರು ಯಜಮಾನ್ರು ಕಣ್ಣು ಮುಚ್ಕೊಂಡ್ರು ಕಾಂಗ್ರೆಸ್ಸಿಗೆ ಹಾಕೋರು. ಈಗ ಚಾಲ್ತಿದ್ದವ್ರೀಗ ಮೀಡಿಯಾಗಿರೋದು ದಲಿತರು ಇದ್ದಾರೆ, ನಾಯಕರಲ್ಲೊಬ್ಬ ಕ್ಯಾಂಡಿಡೇಟ್ ಇದ್ದಾರೆ, ಇವೆಲ್ಲವೂ ಬಿಟ್ಟು ಮತ್ತು ಶಾಮನೂರು ಕುಟುಂಬಕ್ಕೆ ಸೀಮಿತವಾಗ್ತಾ ಇರೋದು. ನೀವೇನು ಹೇಳ್ತೀರಿ? ಯಾರಿಗೆ ಟಿಕೆಟ್ ಸಿಗಬೇಕು? ಗೆಲ್ಲು ಸೋಲು ಆ ಕಡೆ, ನಿಮ್ಮ ಅಭಿಪ್ರಾಯ? ನಾವು ಹೇಳೋದು ಏನಂದರೆ, ಇಲ್ಲಿ ಮುಸ್ಲಿಮ್ಸು 88,000 ಮುಸ್ಲಿಮ್ಸ್ ಓಟ್ ಇದ್ದಾವೆ. ಇಷ್ಟು ವರ್ಷ 30 ವರ್ಷದಿಂದ ನಾವು ಹಾಕೊಂಡು ಬಂದೀವಿ. ಕಾಂಗ್ರೆಸ್ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಹಾಕಿಲ್ಲ ಓಟು ಇದುವರೆಗೆ. ಇಲ್ಲಿ ಕೆಲಸ ಅಲ್ಪ ಸ್ವಲ್ಪ ಆಗ್ಯಾವೆ, ಆಗಿಲ್ಲ ಅಂತ ಏನಿಲ್ಲ, ಕೆಲಸ ಮಾಡಿದ್ದಾರೆ ಅವರು. ನಾವು ಯಜಮಾನರು ಶಾಮನೂರು ಶಿವಶಂಕರಪ್ಪ ಇರೋವರೆಗೆ ನಾವು ಯಾರಿಗೂ ನಾವು ಬೇರೆಯವ್ರಿಗೆ ನಿಲ್ಲಿಸ್ಬೇಕು ಅನ್ನೋದು ನಮಗೆ ನಮ್ಮಲ್ಲಿ ಇದ್ದಿಲ್ಲ, ಅಭಿಪ್ರಾಯ ಇದ್ದಿಲ್ಲ. ಯಾಕಂದರೆ ಅವರು ಎಲ್ಲ ಜನಾಂಗಕ್ಕೆ ಒಳ್ಳೆ ಥರ ಅವರು ತಗೊಂಡು ಎಲ್ಲ ಕ್ಯಾಶ್ನರಿಗೂ ತೊಗೊಂಡು ಅವರೆಲ್ಲ ಒಳ್ಳೆ ಥರ ಕೆಲಸಗಳು ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಈಗ ಅವ್ರ ಮನೆಯಲ್ಲಿ ಹಾಲಿ ಈಗ ಸಂಸದರು ಇದ್ದಾರೆ, ಆಮೇಲೆ ಇರೋದು ಮಲ್ಲಣ್ಣರು ಇದ್ದಾರೆ, ಅವರು ಮಿನಿಸ್ಟ್ರು ಇದ್ದಾರೆ, ಸಚಿವರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಏನೋ ಬೇರೆ ಒಂದು ಮಾತಿಲ್ಲ. ಈಗ ನಾವು ಕೇಳೋದೇನೆಂದರೆ, ನಮ್ಮ ಸಮಾಜಕ್ಕೆ ಒನ್ ಟೈಮು ಈಗ ಮಾತು ಕೊಟ್ಟಂಗೆ ಭಾಳ ಟೈಮ್ ನಾವು ಕಿವಿಲಿ ಕೇಳಿದ್ದೀವಿ. ಭಾಳ ಟೈಮ್ ಐತಲ್ಲ, ನಮ್ಮ ಸಮಾಜಕ್ಕೆ ಶಂಕರಪ್ಪನೇ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರವಾಗಿ ಅವರು ಗೆಲ್ಲಿಸ್ಕೊಡ್ಬೇಕು. ನಾವು ಹೇಳೋದು ಇಷ್ಟೇ. ಹಾಂ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಮ್ಮಲ್ಲಿ ಯಾರೇ ಕ್ಯಾಂಡಿಡೇಟ್ ಇರಲಿ ಮುಸ್ಲಿಮ್ಸ್ನಲ್ಲಿ, ನಮ್ಮ ಸಮಾಜ ತೀರ್ಮಾನ ಮಾಡಿದ್ದಾರೆ. ಯಾರೇ ಇರಲಿ, ಖಾಲಿದ್ ಇರಲಿ, ನಮ್ಮ ಅಬ್ದುಲ್ ಜಬ್ಬಾರ್ ಇರಲಿ, ಮತ್ತು ಬೇರೆ ಈ ಥರ ಸಾದಿಕ್ ಪೈಲಾನ್ ಸಾಹೇಬ್ರು ಇರಲಿ, ಯಾರಿಗಾನ ಟಿಕೆಟ್ ಕೊಡಲಿ, ನಾವು ನಿಂತು ಎಲ್ಲರೂ ನಮ್ಮ ಸಮಾಜ ಗೆಲ್ಲಿಸ್ತೀವಿ. ಬೇರೆ ಮಾತೇನಿಲ್ಲ. ಯಾಕಂದರೆ ಈಗ ಅದು ಬಿಟ್ಟು ಮತ್ತೆ ಅದೇ ಮನೆಗೆ ಈಗ ಇನ್ನೂ ಮಲ್ಲಣ್ಣನ ಮಗ ಇನ್ನೂ ಸಣ್ಣ ವಯಸ್ಸಿಲ್ಲ, ಇನ್ನೂ ಅನುಭವ ಇಲ್ಲ. ಈಗ ಡಾಕ್ಟ್ರ್ ಅಂದರೆ ಡಾಕ್ಟ್ರ್ ಮಗ ಬಂದು ಇಂಜೆಕ್ಷನ್ ಮಾಡಿದ್ರೆ ಮನುಷ್ಯ ಬದುಕ್ತಾನ್ರ? ಕಲಿಬೇಕಾ, ಓದಬೇಕಾ? ಈಗ ರಾಜಕೀಯನೇ ಗೊತ್ತಿರಲ್ಲ. ಅವ್ರ ಮನ್ಯಾಗ ತಂದೆಯರಿದ್ದಾರೆ, ತಾಯರಿದ್ದಾರೆ ರಾಜಕೀಯದಲ್ಲಿ ಅಂಥೇಳಿ ನಾವು ಇವ್ರಿಗೆ ಓಟ್ ಹಾಕಿ ನಾವು ಇಲ್ಲಿ ಮುಂದೆ ಏನಾನ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರಿಗೆ ಅನುಭವ ಇರೋದಿಲ್ಲ. ಅವ್ರ ಬಿಸ್ನೆಸ್ಸು ಬೇಕಾದಷ್ಟು ಬಿಸ್ನೆಸ್ ಇದೆ, ಅವ್ರು ಬಿಸ್ನೆಸ್ ಮಾಡ್ಕೊಳ್ಳೋ ತನಕನೇ ಸಾಕಾಗುತ್ತೆ. ಈ ಸಾಮಾನ್ಯ ಜನದ್ದು ನೋವು, ಸಾಮಾನ್ಯ ಜನ ಏನಿರ್ತಾರಲ್ಲ, ಸಾಮಾನ್ಯ ಜನ MLA ಆದರೆ ಸಾಮಾನ್ಯ ಜನದ ನೋವು ಐತಲ್ಲ ಗೊತ್ತಾಗುತ್ತೆ. ಈಗ ಅವ್ರ ಈ ಥರ 3 ಗಂಟೆಗೆ ಹೇಳೋ ತನಕ ನಾವು ಕಾದು ವಾಪಸ್ ಬರಬೇಕು. 50 ಟೈಮ್ ಓಡಾಡಿದ್ರು ನಮಗೆ ಸಿಗೋದಿಲ್ಲ. ಅವರು ಸಾಹುಕಾರರು, ಈ ದಾವಣಗೆರೆ ದನಿ, ಅದ್ರಾಗೇನು ಬೇರೆ ಮಾತಿಲ್ಲ. ಅವ್ರ ಬಗ್ಗೆ ಬೇರೆ ನಾವು ಹೇಳೋವಂಥದ್ದು ಏನಿಲ್ಲ. ಯಾಕಂದರೆ ಅವ್ರು ದೊಡ್ಡ ಮನ್ಸು ಮಾಡಿ ಅವ್ರು ಮಾತು ಕೊಟ್ಟಂಗೆ ಅವ್ರ ತಂದೆಯವರು ಶಂಕರಪ್ಪರು, ಮಲ್ನಾಡರು ಇಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ತಗೊಂಡು ಗೆಲ್ಲಿಸ್ಕೊಂಡು ಬರ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಕೆಲವೊಂದು ಕಡೆ ಮುಸ್ಲಿಂ ಸಮುದಾಯ ನೋಡಿ ಈ ವಿಷಯದಲ್ಲಿ ಟಿಕೆಟ್ ಕೊಡೋ ಸಲುವಾಗಿ ಕಾಂಗ್ರೆಸ್ ಇರಲಿ BJP ಇರಲಿ ಮುಸ್ಲಿಮ್ಸನ್ನು ಬರೀ ದಾಳವಾಗಿ ಬಳಸ್ಕೋತಾ ಇದ್ದಾರೆ, ಬಲಿಪಶುಗಳಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಇಷ್ಟೆಲ್ಲ ಒತ್ತಾಯ ಮಾಡಿದ್ರು ಸಹಿತ ಅಟ್ಲೀಸ್ಟ್ ಮಾತಿಗೆ ನಿಲ್ರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದ್ರ ಬಗ್ಗೆ ಹೇಳೋದೇನೆಂದರೆ, ಈಗ ನಾವು ನಮ್ಮ ಸಮಾಜಕ್ಕೆ ಐತಲ್ಲ ಬೆಲೆ ಇಲ್ಲ ಅಂದ್ಬೆಳಕ ನಾವು ಐತಲ್ಲ ಬೂತ್ನಲ್ಲಿ ಪಾಠ ಕಳಿಸ್ತೀವಿ. ಓಟ್ನಲ್ಲಿ ನಾವು ಏನು ಮಾಡಬೇಕು ಅದು ಮಾಡ್ತೀವಿ ನಾವು. ಅದರಲ್ಲಿ ನಮ್ಮ ಸಮಾಜ ಪಾಠ ಕಲಿಸ್ತತಿ ಈ ಟೈಮ್. ಇಡೀ ಕರ್ನಾಟಕದಲ್ಲಿ, ಇಲ್ಲಿ ದಾವಣಗೆರೆ ಒಂದೇ ಅಲ್ಲ, ಪೂರ್ತಿ ಕರ್ನಾಟಕದಲ್ಲಿ ನಾವು ಕಳಿಸ್ತೀವಿ. ನಾವು ಉದಾಹರಣೆ ನೋಡ್ಬೇಕಂದ್ರೆ JDS ನೀವು ನೋಡ್ಕೊಡ್ರಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು. ಹಂಗೆ ನಾವು ಪಾಠ ಕಾಂಗ್ರೆಸ್ಸಿಗೆ ಕಲಿಸ್ತೀವಿ. ಇದು ಹೈಕಮಾಂಡಿಗೆ ನಾವು ಸವಾಲು. ಕುಮಾರಸ್ವಾಮಿ ಅವ್ರಿಗೆ ಪಾಠ ಕಲಿಸಿದ ಹಾಗೆ ನೀವು ಇಲ್ಲೂ ಕೂಡ ಪಾಠ ಕಲಿಸ್ತೀರಿ? ಇಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ಕಲಿಸ್ತೀವಿ ನಾವು. ಪೂರ್ತಿ ಕರ್ನಾಟಕದಲ್ಲಿ ನಮ್ಮವರು 40 MLAಗಳು ಆಗಲೇಬೇಕು. ಎಲ್ಲೆಲ್ಲ ಅಲ್ಪಸಂಖ್ಯಾತರು ಜಾಸ್ತಿ ಜನ ಇದಾರಲ್ಲ ವೋಟಿಂಗು, ಅಲ್ಲಲ್ಲಿ ನಮಗೆ ಎಲ್ಲ ಕಡೆಯೂ ಸೀಟ್ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಐತಲ್ಲ ಬಿಡೋ ಮಾತೇ ಇಲ್ಲ. ನಮ್ಮ ಸಮಾಜಕ್ಕೆ ಭಾಳ ವರ್ಷದಿಂದ ಅನ್ಯಾಯ ಆಗಿದ್ದಾವೆ. 75 ವರ್ಷದಿಂದ ಕಾಂಗ್ರೆಸ್ನೇ ನಾವೇನು ವೋಟಿಂಗ್ ಮಿಷಿನ ಅವ್ರಿಗೆ ಕೊಡೋಕೆ ಹಾಂ ಹಿಂದಿನ ಇದ್ರು ಯಜಮಾನರು ಕಣ್ಣು ಮುಚ್ಕೊಂಡ್ರು ಕಾಂಗ್ರೆಸ್ಸಿಗೆ ಹಾಕೋರು. ಈಗ ಚಾಲ್ತಿದ್ದವ್ರೀಗ ಮೀಡಿಯಾಗಿರೋದು ಯಾವುದೇ ಕಾರಣಕ್ಕೈತಲ್ಲ ನಾವು ಅದು ಸಹಿಸೋದಿಲ್ಲ. ನಾವು ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇದು ಕಠಿಣ ಮಾತೇ ನಾವು ಹೇಳ್ತಾ ಇರೋದು. ನಾವು ಒಬ್ಬರೇ ಅಲ್ಲ, ಇಡೀ ಸಮಾಜದ ಎಲ್ಲೋ ಕೇಳಿದ್ರು ಇದೇ ಥರನೂ ಹೇಳೋದು ನಮ್ದು. ಹೇಳಿದ್ರು ಒಂದು ಮಾತು, ಆ ಮಾತಿಗೂ ಕೂಡ ಮಲ್ಲಣ್ಣ ಅವ್ರು ಆಡಿದಂಥ ಮಾತುಗಳು, ಅವನು ಯಾರು ಹೇಳಲಿಕ್ಕೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇರೋದು. ಈ ಸಂಬಂಧವಾಗಿ ಏನು ನೋಡ್ರಿ, ಈಗ ಸಮಾಜ ಈಗ ಅವರು ಶಂಕರಪ್ಪ ಅವರು ಅವ್ರ ಸಮಾಜಕ್ಕೆ ದೊಡ್ಡರಿದ್ದರು. ನಮ್ಮ ಮುಸ್ಲಿಮ್ಸಲ್ಲಿ ಯಾರನ್ನ ಮಾತಾಡ್ಯಾರ ಅವರಿಗೆ?
ಯಾರನ್ನ ಒಂದು ಮಾತಾಡ್ಯಾರ. ಶಂಕರಪ್ಪರು ಸಾಹೇಬ್ರಂತ ಬಿಟ್ಟು ನಾವು ಬೇರೆ ಮಾತೇ ಇಲ್ಲ ಆಡಿಲ್ಲ. ಇವರು ನಮ್ಮ ಸಮಾಜದ ದೊಡ್ಡ ಲೀಡ್ರು, ನಮ್ಮ ಜಮೀರ್ ಅಹಮದ್ ಸಾರ್ ಅವರಿಗೆ ಮಾತಾಡೋದು ಭಾಳ ಮಾಸ್ ಲೀಡ್ರ್. ಕರ್ನಾಟಕ ಅಲ್ಲ, ಪೂರ್ತಿ ಇಂಡಿಯನ್ 224 ಕ್ಷೇತ್ರದಲ್ಲಿ ಕೆಲಸ ಮಾಡ್ಯಾರ. 144 ಸೀಟ್ ಗೆಲ್ಲಿಸ್ಕೊಂಡು ಬಂದಾರ. ಅವರು ಮಾಸ್ ಲೀಡ್ರ್. ಇಡೀ ಎಲ್ಲಿ ಬೇಕಂದ್ರೂ ಬಂದು ಐತಲ್ಲ ಮುಸ್ಲಿಮ್ಸಿಗೆ ಐತಲ್ಲ ಅವ್ರು ಅನ್ಯಾಯ ಆಗ್ತೈತೆ ಅಂದರೆ ಅವರು ಮಾತಾಡ್ತಾರೆ. ನಾವಾಗ ಅವರಿಗೆ ಕೇಳಿದರೆ ನಮ್ಮ ಸಮಸ್ಯೆ ಕೇಳಿದರೆ ಅವರು ಬಗೆಹರಿಸೋಕೆ ಮುಂದೆ ಬರ್ತಾರೆ. ಅವರು ಅಂಥ ಲೀಡ್ರಿಗೆ ಬೈಯೋದು ತಪ್ಪಾಗುತ್ತೆ. ನಮ್ಮ ಮುಸ್ಲಿಮ್ಸ್ ಇಷ್ಟು ವರ್ಷ 30 ವರ್ಷ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ದಕ್ಕೆ ನಮಗೆ ಇದೇ ಏನು ಈಗ ಕೊಡ್ತಿರೋ ಉತ್ತರ ಮಲ್ಲಣ್ಣರಿಗೆ ನಾವು ಕೇಳೋದು. ಸೊ ನೀವೇನು ಹೇಳ್ತೀರಿ? ಸದ್ಯ ಚರ್ಚೆ ಆಗ್ತಾ ಇರೋದು ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಭಾಳ ಕಡಿಮೆ ಸಮಯ ಇದೆ. ಈಗ ನೀವೆಲ್ಲರೂ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಏನೆಲ್ಲ ಒತ್ತಡವನ್ನು ನಮ್ಮ ಕ್ಷೇತ್ರದಲ್ಲಿ, ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಅಭಿಪ್ರಾಯ ಇದೆ, ಕಾಂಗ್ರೆಸ್ಸಿಂದ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಒಳ್ಳೆಯದು. ಅದು ಏನು ನಮ್ಮ ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಇತ್ತಲ್ಲ ಬದ್ಧವಾಗಿರ್ತೀವಿ ಅಷ್ಟೇ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಛಿದ್ರ ಆಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಈ ಒಂದು ಡಿಸಿಷನ್ ಮುಖಾಂತರ ಶಾಮನೂರು ಕುಟುಂಬಕ್ಕೆ ಸೀಮಿತವಾದರೆ ಅಥವಾ ಬೇರೆಗೆ ಹೋದರೆ ನೋಡಿ, ಕಾಂಗ್ರೆಸ್ ಅಂತಂದರೆ ನಮ್ಮ ಜನ ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಬೇರೆಯವ್ರಿಗೆ ಹಾಕಲ್ಲ. ಅವ್ರಿಗೆ ಬೇರೆ ಪಾರ್ಟಿದ ಬಗ್ಗೆ ಗೊತ್ತೇ ಇಲ್ಲ. ಇನ್ನೊಂದು ವಿಷಯ ಏನಂತಂದರೆ ಇವೆಲ್ಲ ಆಗ್ತಾ ಇರ್ತವೆ, ಎಲೆಕ್ಷನ್ ಮೂಮೆಂಟ್ನಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಬಟ್ ಅದು ಫಲಿತಾಂಶ ಬಂದ ನಂತರ ಅದು ಏನಂತ ಗೊತ್ತಾಗುತ್ತೆ ಸರ್. ಸರ್, ಈ ಬಾರಿ ಎಲೆಕ್ಷನ್ ಭಾಳ ಜೋರಿದೆ ಸರ್. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡಬೇಕು. ಯಾಕಂದರೆ ನಾವು 5ರಿಂದ 6 ಬಾರಿ ಗೆಲ್ಸಿದ್ದೀವಿ. ಬರೀ ನಾವು ಮುಸ್ಲಿಂ ಓಟು ಅವ್ರಿಗೆ ಕೊಡಬೇಕು, ಅವ್ರು ನಮಗೆ ಗೆಲ್ಸಲ್ಲ. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ ಸರ್. ಯಾಕಂದರೆ ಎಲ್ಲರೂ ಥರ ಕೆಲಸ ಮಾಡೋರು, ಟೈಲ್ಸ್ ಕೆಲಸ ಮಾಡೋರು, ಬಾರ್ ಬಿಲ್ಡಿಂಗ್ ಕೆಲಸ ಮಾಡೋರು, ಬರೀ ಅಂಥ ಜನ ಇರೋದು. ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಸೆಕೆಂಡ್ ಪಾಯಿಂಟು, ಒಂದು ಹಾಸ್ಪಿಟಲ್ ಇಲ್ಲ ಸರ್. ಏನಾರ ಆದರೆ ಅಲ್ಲಿ ಹೋಗಬೇಕು, ಬರೀ ಅಲ್ಲಿ ಹೋಗ್ಬೇಕು. ಏನಾರ ಬರೀ ಎಲೆಕ್ಷನ್ ಬಂದರೆ ಅಲ್ಲಿ ಗುದ್ಲಿ ಪೂಜೆ ಹಾಕಿದ್ರು, ಆ ರೋಡಿಗೆ ಸ್ವಲ್ಪ ಏನಾರ ಸ್ವಲ್ಪ ರಿಪೇರಿ ಕೆಲಸ ಮಾಡೋದು. ಎಲೆಕ್ಷನ್ ಬಂದರೆ ಅಷ್ಟೇ ಮಾಡೋದು ಸರ್. ಮತ್ತು ಅವರು ಗೆದ್ದಿದ್ರೆ ಬರಲ್ಲ. ಮತ್ತೊಂದು ಪಾಯಿಂಟ್ ಏನಂದರೆ, ಮೊನ್ನೆ MP ಎಲೆಕ್ಷನ್ ಆಯ್ತು ಸರ್, ಪ್ರಭಾ ಮಲ್ಲಿಕಾರ್ಜುನರು ಅವರು ಗೆದ್ದಿದ್ರಲ್ಲ, ಒಂದು ಪಟ್ಯಾರ ಈ ಸೆಕ್ಷನ್ಗೆ ಬಂದಿದ್ರು, ನಾವು ಕಂಡೇ ಇಲ್ಲ ಅವ್ರಿಗೆ ಬಂದಿರೋದು. ಅವ್ರು ಬಂದೇ ಇಲ್ಲ ಸರ್. ಈ ಕಡೆ ನೀವು ನೋಡಿರಿ, ಮಾಧ್ಯಮದಾಗ ನೋಡಿರಿ, ಒಂದು ಪಟ್ಟೆ ಎಲ್ಲಿ ಬಂದಿಲ್ಲ. ಇಲ್ಲಿ ನಿಮ್ಮ ಸಮಸ್ಯೆ ಏನಿತ್ತಪ್ಪ ಅಂತ ಬಂದಿಲ್ಲ ಅವರು. ಇಲ್ಲೂ ನಮ್ಮ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ. ಯಾಕಂದರೆ ಇವಾಗ ಸಾದಿಕ್ ಪಲ್ವನ್ ಸಾಬ್ ಸೀಟ್ ಕೇಳಕತ್ತಾರೆ, ಮತ್ತು ಜಬ್ಬರ್ ಸಾಬ್ ಕೇಳಕತ್ತಾರೆ, ಅಬ್ದುಲ್ ಜಬ್ಬರ್ ಸಾಬರು ಕೇಳಕತ್ತಾರೆ. ಅದು ಸೈಯದ್ ಸೈಫುಲ್ಲಾ ಮಗ ಅಂತೆ. ನಾವಂತೂ ಅವ್ರಿಗೆ ನೋಡಿಲ್ಲ, ಅವ್ರು ಫೀಲ್ಡ್ ಹೊರಗೆ ಮಾಡೇ ಇಲ್ಲ ಸರ್. ಅವರು ಯಾರು ಖಾಲಿದವರು, ಅವ್ರ ಅಪ್ಪಾಜಿ ನಾವು ನೋಡೋಂಗೆ ಒಂದು 10 ವರ್ಷ ಮುಂಚೆ ದಳಗೆ ನಿಂತಿದ್ರು ಅವರು, ದಳ ಪಕ್ಷಕ್ಕೆ. ಅವರು ಅಂದರೆ ದಳ ಪಕ್ಷ ನಿಂತು ಮತ್ತು ಕಾಂಗ್ರೆಸ್ಗೆ ಬಂದರು ಸರ್. ಅದರಾಗಂದರೆ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ಸೇ ಸರ್. ಇಲ್ಲಿ ಯಾರು ನಿಂತರೂ ಕಾಂಗ್ರೆಸ್ಸೇ. ಈ ಸತಿ ಮಾತ್ರ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಏನು ಪಾಠ ಕಳಿಸ್ಬೇಕು ಅದು ಕಳಿಸ್ತೇವೆ ಸರ್. ಯಾಕೆಂದರೆ ನಮ್ಮ ಮುಖಂಡರು 44 ಬಾರಿನೂ ಕೇಳಿದ್ದಾರೆ ಸೀಟ್, ಸಾದಿಕ್ ಪಲ್ವನ್ ಕೇಳಿದ್ದಾರೆ, ಮತ್ತು ಯಾರು ಕೇಳಿಲ್ಲ. ಇವಾಗ ಅವರು ನಮಗೆ ಬೇಕಂತ ಸೀಟ್ ಹೇಳಿದರೆ ನಾವು ಈ ಸತಿ ಪಾಠ ಕಳಿಸ್ತೀವಿ. ಯಾಕೆಂದರೆ ನಿಮಗೊಂದು ಪ್ರಶ್ನೆ ಸರ್, ನೀವು ಬರೀ ಹೋಗ್ತೀರಾ ಕೇಳ್ತೀರಾ, ಇವಾಗ ಹೆಂಗೈತಿ ಇಲ್ಲಿ ಇಲ್ಲಿ ವಾತಾವರಣ ಹೆಂಗಂತ ಇರೋ, ನಿಮಗೆ ನಾವೊಂದು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡ್ಬೇಕು ನಮಗೆ. ಮಾಧ್ಯಮನು ಡೆಂಟಲ್ ಕಾಲೇಜ್ ಎಲ್ಲಿದೆ, ಡೆಂಟಲ್ ಹಾಸ್ಟೆಲ್ ಎಲ್ಲಿದೆ, ದಾವಣಗೆರೆ ನಂಬರ್ 1 ಆಫೀಸ್ ಎಲ್ಲಿದೆ, ಟ್ರೈನ್ ಪಾರ್ಕ್ ಎಲ್ಲಿದೆ, ಅದು ಯಾವುದೋ ಸರ್ಕಲ್ ಮಾಡಿದ್ರು ಅವರು, ಜಂಬೋ ಸರ್ಕಲ್ಲ ಏನು ಅಮೇರಿಕಾ ಸರ್ಕಲ್ ಮಾಡಿದಾರಲ್ಲ ಗಾಂಧಿ ಸರ್ಕಲಲ್ಲಿ, ಅದು ಎಲ್ಲಿದೆ ಹೇಳ್ರಿ ಸರ್. ನೀವು ದಕ್ಷಿಣಕ್ಕೆ ಹಾಗಾದ್ರೆ ಏನು ಕೊಟ್ಟೇ ಇಲ್ಲ ಅನ್ನೋದು ಅದಕ್ಕೆ ಹೇಳಕತ್ತೀನಿ. ನಾನು ಹೇಳ್ತಾ ಇರೋದು ಎಲ್ಲ ಪಾಯಿಂಟ್ ಎಲ್ಲಿದೆ, ಎಲ್ಲ ದಾವಣಗೆರೆ ಉತ್ತರಕ್ಕೆ ಹೋಗಿದೆ ಸರ್. ಒಳ್ಳೆ ಪಾರ್ಕ್ ಎಲ್ಲಿದೆ, ದೊಡ್ಡ ಪಾರ್ಕ್ ಇದಾವೆ ಯಾಕಡೆ ಉತ್ತರಕ್ಕೆ. ನೀವು ನೋಡಿರಾ, ನಾವೇನು ಹೇಳೋಂಗಿಲ್ಲ ಸರ್. ಯಾಕೆಂದರೆ ಈ ಸತಿ ನಮಗೆ ಸೀಟ್ ಕೊಳ್ಳೇಬೇಕು. ನಾವು DKC ಸಾರಿಗೆ, ಸಿದ್ದರಾಮಯ್ಯ ಸಾರಿಗೆ ಒಂದು ದೊಡ್ಡ ಮನವಿ ಮಾಡ್ತೀವಿ, ಈ ಸತಿ ನಮಗೆ ಸೀಟ್ ಕೊಳ್ಳೇಬೇಕು ಸರ್. ಕೊಟ್ಟಿಲ್ಲ ಅಂದರೆ ನಾವು ಬರೋದು 28ನೇ ಚುನಾವಣೆಗೆ ಪಾಠ ಕಳಿಸ್ತೀವಿ ಸರ್. ಯಾಕಂದರೆ ಮೊನ್ನೆ ಏನೋ ಒಂದು ಮೀಡಿಯಾದಾಗ ಕೇಳಿದೆ ಸರ್ ನಾನು, ಏನಂತ ಜಮೀರ್ ಅಹಮದ್ ಸರ್ ಅವನು ಅವರಿಗೆ ಅಕ್ಕಿ ಇಲ್ಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ನಾವೇನಾರ ಕೇಳ್ತೀವಿ. ನಾನು ಕೇಳ್ತೀನಿ ಸರ್ ಸೀಟು, ಅವನು ಇವನ್ ಬರೋಣ ಅಂದರೆ ಇದು ರೌಡಿಸಮ್ ಜಾಸ್ತಿ ದಿವಸ ನಡೆಯಲ್ಲ ಸರ್.
ನಿಮ್ಮ ಹಿಂದೆ ಇರ್ತಾರಲ್ಲ ಅವ್ರಿಗೆ ಎದುರಿಸ್ರಿ. ಇಲ್ಲಿ ಸಣ್ಣ ಪುಟ್ಟ ಜನಕ್ಕೆ ನೀವು ಎದುರಿಸಾಗಿ ಏನು ಸಮಯ ಇಲ್ಲ. ಇವಾಗ ಅಪ್ಪಾಜಿ ಇದ್ದರು, ಓಟ್ ಕೊಟ್ಟು ಗೆಲ್ಸ್ಕೊಂಬಂದೀವಿ ಶ್ರೀನಿವಾಸಪ್ಪಾಗೆ. ಅವರು ಕರೆಕ್ಟ್ ಬ್ಯಾಲೆನ್ಸ್ ಇತ್ತು ಸರ್ ಅವ್ರಿಗೆ, ಯಾರಿಗೆ ಹೆಂಗೆ ಮಾತಾಡಬೇಕು ಯಾರಿಗೆ ಹೆಂಗಿಲ್ಲ ಅಂತ ಚೆನ್ನಾಗಿ ಮಾತಾಡ್ಸಿದ್ರು. ನೋಡಿರಲ್ಲ ಸರ್ ನೀವು, ಇವಾಗ ಹೈಟೆಕ್ ಆಸ್ಪತ್ರೆ ಎಲ್ಲೈತಿ, ದೊಡ್ಡ ಆಸ್ಪತ್ರೆ ಎಲ್ಲೈತಿ, ಮುನ್ಸಿಪಾಲ್ಟಿ ಎಲ್ಲೈತಿ, ತಾಲೂಕು ಆಫೀಸ್ ಎಲ್ಲೈತಿ, ದಾವಣಗೆರೆ ನಂಬರ್ 1 ಎಲ್ಲೈತಿ, ಎಲ್ಲೈತಿ ಸರ್? ಹೇಳ್ರಿ ನೀವು, ಯಾವ ಭಾಗದಾಗ ಐತೆ ಸ್ವಲ್ಪ ಹೇಳ್ರಿ, ನಿಮ್ಮ ಮೈಕ್ನಾಗ ಹೇಳ್ರಿ ಸರ್. ನಾವು ಕರೆಕ್ಟ್ ಸುಳ್ಳು ಹೇಳಕತ್ತಿದ್ರೆ ಹೇಳ್ರಿ ನೀವು. ಇಲ್ಲಪ್ಪ ನಿಮ್ಮ ಕಡೆನೂ ಐತಲ್ಲಪ್ಪ ಅಂದ್ರೆ ತೋರಿಸ್ತೀರಿ ನೀವು ಬೇಕಾದರೆ. ನೋಡಿರಿ, ಇದು ಫುಟ್ಬಾತ್, ಇದು ಫುಟ್ಬಾತ್ ಸರ್. ಇದು ಮಾಗನಹಳ್ಳಿ ಹೋಗ್ತದೆ ಸರ್. ನೋಡಿರಿ, ಅಲ್ಲಿ ಫುಟ್ಬಾತ್ ಹಾಕಿದ್ರೆ ಅವರು. ಇಲ್ಲೇ ನೋಡ್ಕೊಂಬಿಡ್ರಿ ನೀವು, ನಮಗೆ ಬೇಡನೇ ಬೇಡ, ನಿಮ್ಮ ಕಣ್ಣು ಮುಂದೆನೇ ಐತಿ ಎಲ್ಲ. ರಸ್ತೆಗಳು ಸರಿಯಾಗಿ ಸರಿಯಾಗಿಲ್ಲ ಸರ್, ಏನು ಕೆಲಸ ಸರಿಯಾಗಿಲ್ಲ. ಬೇರೆ ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ. ಅದೇ ರಹೀಮ್ ಸಾಹೇಬ್ ಇದಾರಲ್ಲ, ಅವ್ರ ಕಡೆಯಿಂದ ಹೆಚ್ಚು ಕಮ್ಮಿ ಒಂದು 200-300 ಜನ ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರು ಮಂಡಕ್ಕಿ ಬಟ್ಟೆ ಅದಾವೆ, ಮಿಲ್ ಅದಾವೆ. ಅವ್ರ ಕಡೆಯಿಂದ ಒಂದು 300-400 ಜನರಿಗೆ ಒಟ್ಟಿಗೆ ಕೂಲಿ ಸಿಗ್ತೈತಿ, ಅನುದಾನ ಸಿಗ್ತೈತೆ ಅವರಿಗೆ. ಅಂಥ ಕೆಲಸ ಮಾಡ್ಬೇಕು ಸರ್. ಸುಮ್ಮನೆ ಎಲೆಕ್ಷನ್ ಬಂತು ಯಾರಿಗಾರ ದುಡ್ಡು ಕೊಟ್ಟು ಗೆಲ್ಸೋದಲ್ಲ ಸರ್. ಈ ಸತಿ ಟಾರ್ಗೆಟ್ ಅವ್ರದ್ದು 5,000 ರೂಪಾಯಿ ತೋಟಿಗೆ ಅಂತ ಹೇಳಿದ್ರೆ ನಾನು ಕೇಳಿದೆ ಸರ್. 5,000 ರೂಪಾಯಿ ಕೊಡ್ತಾರಂತೆ. ಎಷ್ಟು ದಿವಸ ಕೊಡ್ತಾರೆ ಸರ್? 1 ದಿವಸ, 2 ದಿವಸ, 3 ದಿವಸ, 4 ದಿವಸ ಅಂದರೆ 20,000 ರೂಪಾಯಿ ಸರ್. ಇಲ್ಲಿ ಬರೀ ದುಡ್ಡು ಕೊಟ್ಟು ಗೆಲ್ಲೋದು ಅಷ್ಟೇ ಅಲ್ಲ ಸರ್, ಬಂದು ಕೆಲಸ ಮಾಡಿಸ್ಬೇಕು. ಈ ಸತಿ ಕೊಡಲ್ಲ ಸರ್. ಇಲ್ಲದೆ ಸೀಟ್ ಕೊಟ್ಟಿಲ್ಲ ಅಂದರೆ ಸೋಲ್ಸೋದು ಗೊತ್ತೈತಿ, ಗೆಲ್ಸೋದು ಗೊತ್ತೈತಿ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡಲೇಬೇಕು ಈ ಸತಿ. ಆಯ್ಕೆ ಏನು ಸರ್? ಏನಾದರೂ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕ್ಯಾಂಡಿಡೇಟ್ ಯಾರು, ನಿಮ್ಮ ಸಮುದಾಯದವ್ರನ್ನ ನಿಲ್ಲಿಸ್ತೀರಾ? ಇವಾಗ ಅದು ಇಂಡಿಪೆಂಡೆಂಟ್ ನೀವು ಹೇಳಕತ್ತೀರಾ. ನಮಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಇಂಡಿಪೆಂಡೆಂಟು ನಿಂದಿರೋದು ಅವಕಾಶ ಐತಿ ಸರ್. ಸೆಕೆಂಡ್ ಪಾಯಿಂಟ್ SDP ಅನ್ನು ಐತಿ ಸರ್, ಇಲ್ಲಿ MIM ಐತಿ ಸರ್. ಇಲ್ಲಿ ಇದು 3 ಆಪ್ಷನ್ ಐತಿ. ನಮಗೆ ಸೀಟ್ ಕೊಟ್ಟಿಲ್ಲ ಅಂದರೆ ನಾವು ಇಂಡಿಪೆಂಡೆಂಟು, ಇಲ್ಲ MIM, ಇಲ್ಲ SDP ಆಲ್ರೆಡಿ ನಾವು ತೀರ್ಮಾನ ಮಾಡ್ಕೊಂಡೀವಿ. ಎಲ್ಲ ಜನತೆಗೆ ಗೊತ್ತೈತೆ ಸರ್. ಯಾಕಂದರೆ ನಾವು 30 ವರ್ಷ ಒಂದು ನಮ್ಮನೆ ಗುಡ್ಡಕ್ಕೆ ಮಣ್ಣು ಏರ್ಬಿಟ್ಟಿವಿ ನಾವು. ಗುಡ್ಡಕ್ಕೆ ಸರ್ ಮಣ್ಣು ತಗೊಂಡು ಹೋಗ್ಬೇಕು, ಮೇಲೆ ಹಾಕ್ಬೇಕು ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಿವಿ ನಾವು. ಅವರು ಅಭಿವೃದ್ಧಿ ಏನು ಮಾಡಿಲ್ಲ ಸರ್ ಇಲ್ಲಿ. ನಾವೇನಿಲ್ಲ, ನಾವು ನಿಮಗೆ ಪ್ರಶ್ನೆ ಆಲ್ರೆಡಿ ಕೇಳಿಬಿಟ್ಟೀನಿ. ಉತ್ತರಕ್ಕೆ ಏನೇನೈತಿ ಎಲ್ಲ ಇಟ್ಬಿಟ್ಟೀನಿ. ಪಾರಕ್ಕು ಒಂದು ಹೆಚ್ಚು ಕಮ್ಮಿ 60, 80, 90 ಅಡಿ ಒಂದೊಂದು ಪಾರಕ್ ಐತೆ ಇಲ್ಲಿ. 10 ಅಡಿ ಮನೆ ಕೊಟ್ಟಿಲ್ಲ ಅವ್ರು ಹೆಗ್ಡನಗರಿಗೆ. ಹೆಗ್ಡನಗರ ಸಮಸ್ಯೆ ಆಗ್ತಲ್ಲ ಸರ್, ತೊಗೊಂಡೋಗಿ ಹೊಲ್ದಾಗ ಹೊಸ್ತಿದ್ರೆ ಹುಡುಗರು ಜನಕ್ಕೆ. ಕರೆಕ್ಟೇನು ಸರ್? ಅದು ಕರೆಕ್ಟಾ? ಬನ್ನಿ ಸರ್ ಹೇಳ್ರಿ, ಯಾಕೆ ಎದುರಾಗ ಯಾರಿಗಿಲ್ಲ ಇಲ್ಲಿ ನಮಗೆ? ಕರೆಕ್ಟ ಸರ್ ಹೇಳಿದೆ. ಇಷ್ಟು ದಿವಸ ಆದ್ರೂ ಅವರು ಮನೆ ಕಟ್ಕೊಟ್ಟಿಲ್ಲ ಅವ್ರಿಗೆ, ಹೆಗ್ಡನಗರಿಗೆ ಸರ್. ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕಂತ ಅವರೇ ದೊಡ್ಡವರೇ ಸೇರಿ ತಾಜ್ ಪ್ಲೇಸ್ನಾಗ ಅಲ್ಲಿ ಅವ್ರು ದೊಡ್ಡವರೇ ಸೇರಿ ಅವರೇ ತೀರ್ಮಾನ ಮಾಡಿ ಅವರೇ ಐತಲ್ಲ ಅವ್ರ ಹಿಂದೆ ಹೋದರೆ ನಾವು ಯುವಕರು ಏನು ಮಾಡೋಣ? ನಮ್ಮ ಉದ್ದೇಶ ಏನಂದರೆ ಈ ಸತಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು. ಇಲ್ಲಾಂದರೆ ಎಲೆಕ್ಷನ್ನಾಗ ನಾವು ಯುವಕರು ಇದ್ರಲ್ಲ ಎಲ್ಲ ಸೇರಿ ಅದು ತೋರಿಸ್ತೀವಿ, ಏನಂತ ಹೇಳಿ ತೋರಿಸ್ತೀವಿ. ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಷ್ಟೇ ಹೇಳೋದು. ನಾವು ಏನು ಹೇಳಲ್ಲ. ಅವರೇ ದೊಡ್ಡವರು ಮೀಟಿಂಗ್ ಮಾಡಿ ಅವರೇ ಹೇಳಿ ನಮ್ಮ ಯುವಕರದ ತಲೆಯಾಗ ಹುಳ ಬಿಟ್ಟು ಈಗೈತಲ್ಲ ಅವ್ರ ಹಿಂದೆ ಹೋಗಿ ಅವ್ರು ಮತ್ತೆ ಇದು ಹೇಳಿದರೆ ನಾವು ಯುವಕರು ಏನೈತಲ್ಲ ಈ ಸತಿ ಪಾಠ ಕಲಿಸ್ತೀವಿ. ಒಂದು ಕಡೆ BJPಗೆ ಶಾಮನೂರು ಕುಟುಂಬದಿಂದ ಯಾರಾದರೂ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಇಲ್ಲದೇ ಇದ್ರೆ ಯಾರಾದರೂ ಅಲ್ಪಸಂಖ್ಯಾತರಿಗೆ ಏನಾದರೂ ನಿಲ್ಲಿಸಿದ್ರೆ ಅದು ಅವರಿಗೆ ಪ್ಲಸ್ ಆಗುತ್ತೆ ಅನ್ನೋ ರೀತಿಯಾಗೂ ಚರ್ಚೆಗಳಾಗ್ತಾ ಇದೆ. ಇದು BJP ಪ್ಲಸ್ ಆಗುತ್ತೆ ಅಂತ, ಯಾಕೆಂದ್ರೆ ಒಗ್ಗಟ್ಟಿಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ. ನಮ್ಮದು ಸರ್ BJP ಬಂದ್ರೂ ಏನೂ ತೊಂದರೆ ಇಲ್ಲ. ಯಶವಂತರಾವ್ ಒಂದು ಮಾತು ಹೇಳಿದರು, ಏನಂತ BJP ಬಂದರೆ ಮನೆ ನುಗ್ಗೊಡಿತೀವಿ, ಅದು ನುಗ್ಗೊಡಿತೀವಿ ಅಂತ ಹೇಳ್ತಾರೆ. ಸಾಹೇಬ್ರೆ, ನಿಮಗೆ ಹೇಳೋದು ಒಂದು ಮಾತು ನಾನು ಹೇಳ್ತೀವಿ, ನೀವು ಮನೆಗೆಲ್ಲ ನಮ್ಮ ಓಣಿಗೂ ನುಗ್ಗೋಕ್ಕೆ ಅಷ್ಟು ಕೆಪಾಸಿಟಿ ಕೊಡೋಲ್ಲ. ಗೆದ್ರಿ, ನಮಗೂ BJP ಗೆದ್ದರೆ ನಮಗೆ ಚೆನ್ನಾಗ. ಯಾಕಂದರೆ GMC ದೇವರು ಗೆದ್ದಿದ್ರು, ಊರೆಲ್ಲ ಶಾಂತಿ ಇತ್ತು. ನಮಗೆ ಗೊತ್ತೈತಿ ರೀ, ಶಾಂತಿ ಇತ್ತು. GMC ದೇಶವರು ಸೋಲಿದ್ರು, ಅವಾಗ ಸ್ವಲ್ಪ ಊರಾಗ ಸ್ವಲ್ಪ ಗಲಾಟೆ ಆಗಿತ್ತು. ಗೆಲ್ಲಿ ಬಿಡ್ರಿ, BJP ಗೆದ್ದರೆ ಏನಾಗ್ತೈತೆ ರೀ? ಹೈಕಮಾಂಡ್ ಯಾವ್ದೈತಿ ರೀ? BJP ಏನಲ್ಲ ಸರ್ ಇರೋದು. ಹೆಂಗಿದೀವಿ ಇವಾಗ? ಚೆನ್ನಾಗಿದ್ದೀವಲ್ಲ. ಗೆಲ್ಲಿ ಬಿಡ್ರಿ, ಅವ್ರಿಗೊಂದು ಅವಕಾಶ ಕೊಡೋಣ. ಅವರಿಗೂ ಗೆಲ್ಲಿ, ಅವರು ಪ್ರಯತ್ನ ಮಾಡ್ತಾರೆ. ಅವ್ರಿಗೊಂದು ಮನವಿ ಮಾಡ್ತೀವಿ. ನೀವು ಬರೀ ಎಲೆಕ್ಷನ್ ಬಂದರೆ ನಾನು ನಿಂದಿರ್ತೀವಿ, ನೀವು ನಿಂದಿರ್ತೀವಿ, ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಅದು ಬಿಟ್ಬಿಡ್ರಿ. ಎಲೆಕ್ಷನ್ ಬಂದರೆ ದುಡ್ಡು ಎಲ್ಲ ಹಂಚಾಕತ್ತಾರ, ಅದು ತಲೆಯಾಗಿ ಇಟ್ಕೊಂಡು ಮಾಡಿರಿ. ಎಲೆಕ್ಷನ್ ಮಾಡಿರಿ ನೀವು ಅದು ಎಲೆಕ್ಷನ್ ಮಾಡಿರಿ. ಬರೀ ನೀವು ನಾವು ಮಾಡೋಕ್ಕೆ ಕೊಡಲ್ಲ, ಅದು ಕೊಡಲ್ಲ ಅಲ್ಲ, ನೀವು ದುಡ್ಡು ಎಲ್ಲ ಹಂಚಾಕತ್ತಾರೆ ಎಲೆಕ್ಷನ್ನಾಗ, ಅದು ಸ್ವಲ್ಪ ಯೋಚನೆ ಮಾಡಿರಿ. SS ಮಲ್ಲಿಕಾರ್ಜುನಿಗೆ ಒಂದು ಮಾತಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಇದು ಅವನು ಇವನು ಬರೋದು ಅದು ಹೇಳೋದು ಅವ್ರಿಗೆ ಅವಕಾಶ ಇಲ್ಲ.
ಯಾಕೆಂದರೆ 224 ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅಡ್ಡಾಡ್ತಾರೆ. ಅವರಿಗೆ ಸಿದ್ದರಾಮಯ್ಯನೇ ಕೊಟ್ಟಾರೆ, ಹೋಗಪ್ಪ ಅಲ್ಲಿ ಹೋಗಪ್ಪ ಇಲ್ಲಿ ಹೋಗಪ್ಪ ಅಂತ ಅವರೇ ಹೇಳಿದ್ದಾರೆ. ಅವ್ರು ಎದಕ್ಕೆ ಬಂದಿದ್ದಂದರೆ ನಮ್ಮ ಮಸೂತಿ ಕೆಲಸ ಇತ್ತು ಸರ್, ಅಲ್ಲೂ ಮಸೂತಿ ಇಲ್ಲಿ ಮಸೂತಿ ಎಲ್ಲ ಮಸೂತಿ ಕೆಲಸ ಇತ್ತು. ನಾವೇನು ಮಾಡಿದರೆ ಇವಾಗ ಅವ್ರ ಮನೆಗೆ ಹೋಗಿದ್ರೆ 3 ಗಂಟೆಗೆ ಎದ್ದೇಳ್ತಾರೆ ಅವರು. ಯಾರು SS ಮಲ್ಲಿಕಾರ್ಜುನ ಅವರು 3 ಗಂಟೆಗೆ 4 ಗಂಟೆಗೆ ಎದ್ದೇಳ್ತಾರೆ ಅವರು. ನಾವೇ ಮಾಡಿದ್ರೆ ಜಮೀರ್ ಅಹಮದಿಗೆ ಸ್ವಲ್ಪ ಯಾರಿಗಾರ ಒಂದು ದೊಡ್ಡ ಎತ್ತಿಗೆ ಹೇಳಿ, ಸಾದಿಕ್ ಪೌಲನ್ ಸಾಹೇಬ್ ಇದಾರಲ್ಲ ಅವರಿಗೆ ಹೇಳಿ, ಸರ್ ಅವರಿಗೆ ಜಮೀರ್ ಅಹಮದಿಗೆ ನಮ್ಮ ಊರಿಗೆ ಕಳಿಸ್ರಿ, ಸ್ವಲ್ಪ ನಮ್ಮ ಮಸೂತಿದು ಸ್ವಲ್ಪ ಕೆಲಸ ಆಗೋದೈತಿ, ಅದು ಮಾಡಿಸ್ಕೊಳ್ಳೋಣ ಅಂತ ಹೇಳಿದೆ. ಏನು ಮಸೂದಿ ಇದೆ ಅಂತ ಹೇಳಿದರೆ, ಸರ್ ಅದು ಇದು ಅದು ಒಗ್ಬೋರ್ಡಿಂದ ಸ್ವಲ್ಪ ದುಡ್ಡು ಬೇಕಿತ್ತು ನಮಗೆ. ಆಯ್ತು ತಗೋರಪ್ಪ ಅವ್ರಿಗೆ ಕಡೆ ಕಳ್ಸ ಅಂದ್ರೆ ನಮ್ಮ ಸಾದಿಕ್ ಪೌಲನ್ ಸಾಹೇಬ್ ಹೇಳ್ತಾರೆ, ಆಯ್ತಾರಪ್ಪ ಒಂದು ದಿವಸ ಮೀಟಿಂಗ್ ಮಾಡೋಣ, ಕಡೆ ಕಳಿಸ್ಕೊಂಬಿಡೋಣ ಅಂತ ಹೇಳಿದ್ರು ಅವರು. ಅವ್ರು ಬಂದರು, ಯಾರು ಜಮೀರ್ ಅಹಮದ್ ಅವರು ಬಂದರು. ಬಂದಿದ ಮೇಲೆ ಎಲ್ಲ ಮಸೂತಿಗೆ 15 ಲಕ್ಷ ರೂಪಾಯಿ ಸೈನ್ ಮಾಡಿದ್ರು ಅವರು. ಇಷ್ಟು ದಿವಸ ಆಯಿತು, ನಾವು ಇಷ್ಟು ದೊಡ್ಡವಾಗಿವಿ, ಒಂದು ಪಟ್ಟಿಯಾರ ನಾವು ನೋಡಿಲ್ಲ. ಮೊದಲೇನಾರ ಮಾಡಿರ್ಬೋದು, ಇವಾಗ ನಾವು ನೋಡಿದ್ದು 15 ಲಕ್ಷ ರೂಪಾಯಿ ಅವ್ರು ಜಮೀರ್ ಅಹಮದ್ ಬಂದು ಒಂದೊಂದು ಮಸೀದಿಗೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಗ್ಬೋರ್ಡಿಂದ. ಒಂದು ಪಟ್ಟಿಯಾರ ಇವರು 6 ಸತಿ ಗೆದ್ದಾರಲ್ಲ, ಒಂದು ಪಟ್ಟಿಯಾರ ಒಂದು ಮಸೂತಿಗೆ 1 ರೂಪಾಯಿನೂ ಕೊಟ್ಟಿಲ್ಲ. ನೀವು ನಿಮ್ಮ ಮಾಧ್ಯಮದಾಗ ಹೇಳ್ತೀವಿ ನಾವು, ಇದು ಜಾಸ್ತಿ ದಿವಸ ನಡೆಯಲ್ಲ ಸರ್. ಇದು ಇಲ್ಲಾದರೆ ಇಂಡಿಪೆಂಡೆಂಟ್ ನಿಂದಿರ್ತೀವಿ, ಇಲ್ಲಾದರೆ SDP ಕೆಲಸ ಮಾಡ್ತೀವಿ, ಇಲ್ಲಾದರೆ MIM ಕೆಲಸ ಮಾಡ್ತೀವಿ. BJP ಗೆದ್ರೆ ಹಂಗೆ ಮಾಡ್ತೈತೆ ಹಿಂಗೆ ಮಾಡ್ತೈತೆ ಅಂತಂದು ಬೆದರಿಕೆ ಹಾಕಿ ಓಟ್ ತೊಗೊಂಡು ನಮ್ಮನೆ ತುಳ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಅದೇ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟು ಇವ್ರು ಗೆಲ್ಲಿಸ್ಬೋದಿತ್ತಲ್ಲ, ಬೆಂಬಲ ಕೊಟ್ಟು. ಅದೇ ಕೆಲಸ ಯಾಕೆ ಮಾಡಲ್ಲ? ಮಾಡ್ಬಾರ್ದು ತಾನೇ. ಸೀಟ್ ಉಳಿಸ್ಕೋಬೇಕಂದ್ರೆ ಅವ್ರು ಮಂತಂದಾನ ಮಾಡ್ಬೇಕೇನು? ಹಾಂ, ಈಗ ನಾವು ಹೇಳಿದ್ರೆ ತಪ್ಪಿದ್ರೆ ಹೇಳ್ರಿ ಅಷ್ಟೇ, ಇನ್ನೇನಿಲ್ಲ. BJP ಬಂದರೆ ಏನು ಮಾಡಲ್ಲ, ನಾವು ಒಳ್ಳೆ ಪ್ರೀತಿಯಿಂದಾಗೆ ಇರ್ತೀವಿ. BJP ಬಂದರೆ ನಮಗೆ ಅಭ್ಯಂತರ ಏನಿಲ್ಲ. ಈ ಥರ ನಿರ್ಧಾರ ಮಾಡಿಬಿಟ್ಟಿವಿ ನಾವು.